ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ, ಹಾಗಾಗಿ ಸ್ವಲ್ಪ ಬೇಗನೆ ಬೆಳಿಗ್ಗೆ ಎದ್ದಿದ್ದೀನಿ. ಯೂಶ್ವಲಿ ನಾನು ಒಂದು 6:30 ಹಾಗೆ ಹೇಳ್ತೀನಿ, ಬಟ್ ಇವತ್ತು ಸ್ವಲ್ಪ ಕೆಲಸ ಇರುತ್ತೆ. ಸೊ ಏಕಾದಶಿ ಇರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನಿಗಂತ ನಾನು ಒಂದು 5 o'clock ಎದ್ದಿದ್ದೆ. ತುಂಬಾ ಚಳಿ ಇದೆ ಬ್ಯಾಂಗ್ಳೂರಲ್ಲಿ, ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ಚಳಿ. ಹಾಗಾಗಿ ಹಾಟ್ ವಾಟರ್ ಮತ್ತು ಟೀನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೀ ಅಥವಾ ಕಾಫಿನ ಸ್ಕಿಪ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಚಳಿಗಂತೂ. ಸ್ವಲ್ಪ ದಿನದಿಂದ ಟೀ ಮತ್ತು ಕಾಫಿಯಿಂದ ದೂರ ಇದ್ಬಿಟ್ಟು ಯಾವುದಾದ್ರೂ ಪ್ರೋಟೀನ್ ಶೇಕ್ ಇಲ್ಲ ಅಂದರೆ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾ ಇದ್ದೆ. ಹಾಗೆ ಟೀ ಕುಡಿತಾ ಒಂದು 5-10 ನಿಮಿಷ ಬಾಲ್ಕನಿಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದೇನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಎದ್ದ ತಕ್ಷಣ ನಾವು ಇಮಿಡಿಯೇಟ್ ಕೆಲಸಕ್ಕೆ ಹೋದರೆ ಆ ಕೆಲಸನೂ ಕೂಡ ಕ್ಲಿಯರಾಗಿ ಆಗಲ್ಲ. ಸೊ ಹಾಗಾಗಿ ಮೈಂಡ್ ಫ್ರೆಶ್ ಇದ್ದರೆ ಕೆಲಸನೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇವತ್ತು ನಾನು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ಪ್ರಸಾದನೂ ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನೈಟೇನೆ ಎಲ್ಲ ಪ್ರಿಪ್ರೇಷನ್ನ ಮಾಡಿಟ್ಕೊಂಡಿದ್ದೆ. ಅಗಸ್ತ್ಯ ವಶಿಷ್ಠ ಇರೋದ್ರಿಂದ ನಾನು ಬೆಳಿಗ್ಗೆ ಎದ್ದು ಎಲ್ಲದನ್ನೂ ಮಾಡ್ಕೊಳೋದಕ್ಕೆ ತುಂಬ ಕಷ್ಟ ಅನಿಸೋದು. ಸೊ ಹಾಗಾಗಿ ಈ ಥರ ಎಲ್ಲ ನೈಟೇ ನಾನು ಏನೇನು ಬೇಕು ಅನ್ನೋದನ್ನ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಹನುಮ ಜಯಂತಿನೂ ಕೂಡ ಇರೋದ್ರಿಂದ ಸ್ವಲ್ಪ ಪ್ರಸಾದನ ಕೂಡ ಮಾಡಿ ಕೊಡ್ತಾ ಇದ್ದೀನಿ ಸಂಧ್ಯಾ ಆಫೀಸ್ಗೆ. ಸಿಂಪಲಾಗಿ ಆಗುವಂತಹ ಕಾಳುಸ್ಲಿ ಮತ್ತು ಕರ್ಡ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೆಲಸ ಅದು ಇದು ಅಂತ ಮಾಡ್ಕೊಳೋ ಹೊತ್ತಿಗೆ ಅಗಸ್ತ್ಯ ಎದ್ಬಿಟ್ಟ. ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡೋದ್ರೊಳಗೆ ಹಾಲನ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಕೊಡ್ತಾ ಇದ್ದೆ. ಇಲ್ಲಿ ನೆನ್ನೆ ನೈಟೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ವೈಪ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಆದ್ರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಗೋಮೂತ್ರ ನೀರಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಇಡೀ ಕಿಚನ್ ಮತ್ತು ಫ್ಲೋರ್ನ. ದೇವರಿಗೆ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಈ ಥರ ಶುದ್ಧಿ ಮಾಡಿಕೊಂಡ್ರೆ ಅದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ನನಗೆ. ಮನೆನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ದೇವ್ರ ರೂಮ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನಾನು ಹಿಂದಿನ ದಿನವೇ ಮಾಡ್ಕೋಬೇಕಾಗಿತ್ತು ದೇವ್ರ ಮನೆ ಕ್ಲೀನ್. ಸೊ ಇವತ್ತೇ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಡಿಬಿಡಿ ಅನಿಸ್ತು, ಯಾಕಂದರೆ ತುಂಬ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಈ ಥರ ಎಲ್ಲ ಎಕ್ಸ್ಟ್ರಾ ಕೆಲಸ ಇದ್ದರೆ. ಸೊ ಹಿಂದಿನ ದಿನವೇ ಮಾಡಿಕೊಂಡ್ರೆ ತುಂಬಾ ಈಸಿ ಆಗೋದು ನನಗೆ ಅನಿಸ್ತು. ಎಲ್ಲ ಕೆಲಸ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ಮಕ್ಕಳಿಗೆ ಮತ್ತು ಸಂದೀಪ್ಗೆ ಟಿಫನ್ ರೆಡಿ ಮಾಡೋಣ ಅಂತ ಬಂದೆ. ಸೊ ಯಾವಾಗಲೂ ಕೂಡ ಫ್ರಿಜ್ಜಲ್ಲಿ ನಾನು ದೋಸೆ ಬ್ಯಾಟರ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ಎಮರ್ಜೆನ್ಸಿ ಏನಾದರೂ ಇದ್ದರೆ ಯೂಸ್ ಆಗುತ್ತೆ ಅಂತ. ಅದರಲ್ಲೂ ಮಕ್ಕಳಿರೋ ಮನೇಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸೊ ಯಾವಾಗ ಮಕ್ಕಳು ಕೇಳ್ತಾರೆ ಟಿಫನ್ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಆವಾಗ ಇಮಿಡಿಯೇಟ್ ಬಿಸಿಯಾಗಿ ಮಾಡಿಕೊಡ್ಬೋದು ಅಂತ. ಅದರಲ್ಲೂ ನಮ್ಮ ವಸಿಷ್ಠನಿಗೆ ತುಂಬಾ ಇಷ್ಟ ದೋಸೆ ಅಂದರೆ. ಹಾಗಾಗಿ ನಾನು ಅವನಿಗೋಸ್ಕರ ವೀಕ್ಲಿ 2 ಸತಿ ನಾನು ಮಾಡಿ ಇಟ್ಟಿರ್ತೀನಿ. 2-3 ದಿನ ನಾನು ಸ್ಟೋರ್ ಮಾಡಿ ಇಡ್ತೀನಿ ದೋಸೆ ಹಿಟ್ಟನ್ನ. ಸೊ ಬ್ಯಾಟರ್ನ ನಾನು ಫ್ರಿಜ್ಜಲ್ಲಿ ಇಡೋದ್ರಿಂದ ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ತನಕ. ಸೊ ಅಷ್ಟರಲ್ಲಿ ಹೂ ಕೂಡ ಬಂತು. ಸೊ ಇವತ್ತು ಪೂಜೆ ಕೂಡ ಮಾಡೋದ್ರಿಂದ ತುಂಬ ಬೇಗನೆ ಹೂವನ್ನ ಕೂಡ ಕೊಟ್ಟಿದ್ದಾರೆ. ದೇವ್ರ ಪೂಜೆ ಅಂತ ನಾನು ಬ್ಯುಸಿ ಆಗೋದಕ್ಕಿಂತ ಮುಂಚೆ ದೇವರಿಗೆ ನೈವೇದ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಕಿಚನ್ಗೆ. ಸೊ ಇಲ್ಲಿ ನಾನು ದೇವರಿಗೆ ನೈವೇದ್ಯಕ್ಕೆ ನಾನು ಕಡಲೆಕಾಯಿ ಉಸ್ಲಿನ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗುನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಗ್ಗರಣೆಗೆ ಹಿಂಗೆ ಹಾಕೋದ್ರಿಂದ ಒಂದೊಳ್ಳೆ ಅರೋಮ ಬರುತ್ತೆ. ಹಾಗೆಯೇ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಹಿಂಗನ್ನೆಲ್ಲ ಹಾಕಿ ನಾನು ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಕಡಲೆಕಾಯಿ ಉಸ್ಲಿ ಮಾಡೋದಕ್ಕೆ 2 ಕೆಜಿಯಷ್ಟು ಕಾಳನ್ನ ಯೂಸ್ ಮಾಡ್ಕೊಂಡಿದ್ದೆ. ಒಗ್ಗರಣೆಗೆ ಕಾಳು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಕೂಡ ಹಾಕ್ಕೊಂಡು ಸ್ವಲ್ಪ ಲೆಮನ್ ಕೂಡ ಸ್ಕ್ವೀಸ್ ಮಾಡ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದ್ರೆ ಕಡಲೆಕಾಯಿ ಉಸ್ಲಿ ರೆಡಿ ಆಗತ್ತೆ. ಹಾಗೆ ಇದ್ರ ಜೊತೆ ಕರ್ಡ್ ರೈಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಕರ್ಡ್ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಇವತ್ತು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕರ್ಡ್ ರೈಸ್ ಮಾಡ್ಕೊಳೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಆಯಿಲ್ಗೆ ನಾನು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆ ಹಾಗೆ ಕಡಲೆಬೇಳೆನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಒನ್ಸ್, ತುಂಬಾ ಟೇಸ್ಟಿಯಾಗಿರೋಂತಹ ಈ ಕರ್ಡ್ ರೈಸ್ನ. ಸೊ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದಕ್ಕೂ ಕೂಡ ಇಂಗನ್ನ ನಾನು ಮಿಸ್ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಸೊ ಇಷ್ಟು ಬ್ರೌನ್ ಕಲರ್ ಆದಮೇಲೆ, ಫ್ರೈ ಆದಮೇಲೆ ಇವಾಗ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ರೆಡ್ ಚಿಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಚಾಯ್ಸ್. ನಾನಿಲ್ಲಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಆದಮೇಲೆ ಇಲ್ಲಿ ಕರ್ಡ್ ರೈಸ್ ಮಾಡೋದಕ್ಕೆ ನಾನು ಒಂದು 2 ಲೀಟ್ರಷ್ಟು ನಾನು ಕರ್ಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಕೆಜಿಯಷ್ಟು ರೈಸಲ್ಲಿ ನಾನು ಕರ್ಡ್ ರೈಸ್ ಮಾಡ್ತಾ ಇರೋದು. ಇಲ್ಲಿ ನಾನು ಕರ್ಡ್ ರೈಸಿಗೆ ಫ್ರೂಟ್ಸ್ ಜೊತೆ ಡ್ರೈ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಕ್ಲೀನಾಗಿ ನಾನು ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಸಂದೀಪ್ ಆಫೀಸ್ಗೆ ನಾನು ಪ್ರಸಾದನ ರೆಡಿ ಮಾಡಿಕೊಟ್ಟಾದ್ಮೇಲೆ ಮನೇಲೂ ಸ್ವಲ್ಪ ಪ್ರಸಾದನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕಾರ್ನ್ ಯೂಸ್ ಮಾಡ್ಕೊಂಡು ಕೋಸಂಬರಿನ ಮಾಡ್ತಾ ಇದ್ದೀನಿ. ಸೊ ಫಸ್ಟೇ ನಾನು ಕಾರ್ನ ಸ್ಟೀಮ್ ಮಾಡ್ಕೊಂಡಿದ್ದೆ ಸಾಫ್ಟ್ ಆಗೋ ತನಕ. ಅದಕ್ಕೆ ಸ್ವಲ್ಪ ದಾಳಿಂಬೆ, ಸ್ವಲ್ಪ ಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸಿಂಪಲಾಗಿ ಮಾಡುವಂಥದ್ದು, ತುಂಬ ಜಾಸ್ತಿ ಟೈಮೇ ಬೇಡ. ಸೊ ಇಂಥ ಒಂದು ಹಬ್ಬ ಆ ಥರ ಏನಾದರೂ ಫೆಸ್ಟಿವಲ್ ಏನಾದರೂ ಇದ್ದರೆ ತುಂಬ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಇರುವಂಥ ಕೋಸಂಬರಿ ಇದು. ಸೊ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಮತ್ತು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿದ್ರೆ ರೆಡಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಒಗ್ಗರಣೆ ಏನು ಆ್ಯಡ್ ಮಾಡ್ತಿಲ್ಲ. ಸಲಾಡ್ ರೆಡಿ ಆದಮೇಲೆ ಇಲ್ಲಿ ನಾನು ಸಾಬೂದಾನ ಯೂಸ್ ಮಾಡ್ಕೊಂಡು ಪಾಯಸ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಸಾಬೂದಾನ ಯೂಸ್ ಮಾಡ್ಕೊಂಡು ಯಾವುದೇ ಪದಾರ್ಥ ಮಾಡಿ ವೈಕುಂಠ ಏಕಾದಶಿ ದಿನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಪಾಯಸನ ತುಂಬ ಬೇಗ ಆಗುತ್ತೆ ಅಂತ ನಾನು ರಾತ್ರಿಯೇ ಸಾಬೂದಾನನ ಸ್ವಲ್ಪ ಸೋಕ್ ಮಾಡಿಟ್ಟಿದ್ದೆ. ಸೊ ಇಲ್ಲಾಂದರೆ ನೀವು ಒಂದು 2 ಗಂಟೆ ನೆನೆಸಿದ್ರು ಕೂಡ ಸಾಕಾಗತ್ತೆ. ಸೊ ನಾನು ಓವರ್ ನೈಟ್ ನೆನೆಸಿರೋದ್ರಿಂದ ತುಂಬಾ ಸಾಫ್ಟ್ ಆಗಿತ್ತು, ತುಂಬ ಬೇಗನೆ ಆಗುತ್ತೆ ಅಂತ ಈ ಥರ ಮಾಡಿದ್ದೆ. ಇದನ್ನು ಕ್ಲೀನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಥರ ನಾನು 2 ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಕೆಲವೊಂದು ಟ್ರಾನ್ಸ್ಪರೆಂಟ್ ಕೂಡ ಆಗ್ತಾ ಇದೆ ಸಾಬೂದಾನ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಹಾಲು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/2 ಲೀಟರಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹಾಲನ್ನು ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು 1 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶುಗರ್ ಇಲ್ಲಾಂದರೆ ನೀವು ಜಾಗರಿ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಶುಗರ್ ಆ್ಯಡ್ ಮಾಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಕೇಸರ್ ಹಾಕ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್. ಸೊ ಕೇಸರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ಅಷ್ಟೇ. ಸೊ ಇಷ್ಟಾದಮೇಲೆ ಸ್ವಲ್ಪ ಸಿಮ್ಮಲ್ಲಿ ನಾನು ಇಡ್ತಾ ಇದ್ದೀನಿ, ಒಂದು 10 to 15 ಮಿನಿಟ್ಸೇ ಇಡ್ತಾ ಇದ್ದೀನಿ. ಯಾಕಂದರೆ ಇದು ಕ್ರೀಮಿ ಟೆಕ್ಸ್ಚರಿಗೆ ಬಂದರೆ ಮಾತ್ರ ಈ ಪಾಯಸ ತುಂಬಾ ಟೇಸ್ಟಿಯಾಗಿರೋವಂಥದ್ದು. ಸ್ವಲ್ಪನೂ ನಾನು ನೀರು ಸೇರಿಸ್ಕೊಳ್ತಾ ಇಲ್ಲ. 1/2 ಲೀಟರ್ ಮಿಲ್ಕಿಂದ ಹಾಗೆಯೇ ನಾನು ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾನು ಕುದಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಫೈನಲ್ ಆಗಿ ಬಾದಾಮ್ ಪೌಡರ್ ಕೂಡ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿ ತುಂಬ ಕ್ರೀಮಿಯಾಗಿ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಆದರೆ ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು, ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ.
ಏಕಾದಶಿ ಒಂದು ಆಲೂಗಡ್ಡೆ ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಡಿಶ್ನ ಮಾಡ್ತಾರೆ. ಸೊ ಹಾಗೆ ನಾನು ಇಲ್ಲಿ ಸಿಂಪಲ್ಲಾಗಿ ಆಗುವಂತಹ ಆಲೂ ಫ್ರೈನ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಿರುವಂತಹ ಆಲೂ ಫ್ರೈಗೆ ಆನಿಯನ್ ಮತ್ತು ಗಾರ್ಲಿಕ್ ಏನೂ ಯೂಸ್ ಮಾಡ್ತಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡುವಂಥದ್ದು. ಜಸ್ಟ್ ಒಂದು ಒಗ್ಗರಣೆ ಕೊಟ್ಟು ಆಲೂಗಡ್ಡೆ ಬೇಯಿಸಿರೋವಂತಹ ಆಲೂಗಡ್ಡೆನ ನಾನು ಕ್ಯೂಬ್ಸ್ ಟೈಪು ನಾನು ಕಟ್ ಮಾಡ್ಕೊಂಡು ಸ್ವಲ್ಪ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾನು ಕರಿ ಲೀವ್ಸ್ ಜೊತೆಗೆ ಒಂದು ಸ್ವಲ್ಪ ಜಿಂಜರ್ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಸಿಮ್ಮಲ್ಲಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಸೊ ಆಯಿಲಲ್ಲಿ ಕ್ಲೀನಾಗಿ ಫ್ರೈ ಆಗಲಿ ಅಂತ ಅಷ್ಟೇ. ಒಂದು 5 ನಿಮಿಷ ಆದಮೇಲೆ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಹಾಗೆಯೇ ಗರಂ ಮಸಾಲಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಮಸಾಲಾನ ಸೇರಿಸ್ಬಿಟ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಮ್ಮೆ ನಾವು ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸೊ ರೆಡಿ ಆಗುತ್ತೆ ಆಲೂ ಫ್ರೈ. ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡೆ ಇಲ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷದ 11ನೇ ದಿನ ವೈಕುಂಠ ಏಕಾದಶಿ ಬರುತ್ತೆ. ಸೊ ವೈಕುಂಠ ಏಕಾದಶಿ ದಿನ ಸ್ವರ್ಗ ಬಾಗಿಲು ಅಥವಾ ವಿಷ್ಣು ಲೋಕದ ಬಾಗಿಲು ತೆಗೆಯುತ್ತೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೇವ್ರ ದರ್ಶನ ಮಾಡ್ತಾರೆ. ಸೊ ಎಷ್ಟೇ ಕ್ಯೂ ಇದ್ರೂ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಆದರೆ ಇವತ್ತು ನಾನು ದೇವ್ರ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ಸೊ ಅಗಸ್ತ ತುಂಬಾ ಚಿಕ್ಕವನಾಗಿರೋದ್ರಿಂದ ಅವನ್ನ ಕರ್ಕೊಂಡು ನಾನು ದೇವ್ರ ದರ್ಶನಕ್ಕೆ ಕ್ಯೂನಲ್ಲಿ ನಿಲ್ಲೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಸಣ್ಣ ಮಕ್ಕಳನ್ನ ಕ್ಯೂ ಅಲ್ಲಿ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಅಂದ್ಕೊಂಡು ಮನೇಲೇ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡಿರುವಂತಹ ಎಲ್ಲ ಪ್ರಸಾದನ ಕೂಡ ದೇವರಿಗೆ ನೈವೇದ್ಯ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಇಲ್ಲಿ. ಯಾವಾಗಲೂ ಕೂಡ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಮಕ್ಕಳು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾವುದೇ ಒಂದು ಕೆಲಸನ ಕೂಡ ಫೋರ್ಸ್ಫುಲಿ ಮಾಡಿಸೋದಕ್ಕೆ ಆಗಲ್ಲ. ಮಕ್ಕಳಿಗೆ ಇಷ್ಟ ಆಗಿ ನಮ್ಮನ್ನು ನೋಡಿ ಕಲಿತ್ರೆ ಮಾತ್ರ ಅವರು ಮಾಡೋದಕ್ಕೆ ಸಾಧ್ಯ. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಅವರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.